ಸ್ಪೀಡ್ ಆಗಿ ಓಡೋದಾಗ ನಮ್ಗೆಲ್ಲ ಸುಸ್ತಾಗುತ್ತೆ, ಅದೇ ಊಟ ಮಾಡಿದಾಗ ಎನರ್ಜಿ ಫೀಲ್ ಆಗುತ್ತೆ. ಯಾಕೆ ಹೀಗೆಲ್ಲ ಆಗುತ್ತೆ ಅದನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರೆಸ್ಪಿರೇಷನ್ ಅಂದ್ರೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ? ಬರೀ ಉಸಿರಾಡೋದಾ, ಗಾಳಿ ತಗೊಂಡು ಗಾಳಿ ಬಿಡೋದು ರೆಸ್ಪಿರೇಷನ್? ಅಷ್ಟೇ ಅಲ್ಲ. ರೆಸ್ಪಿರೇಷನ್ ಅಂದ್ರೆ ಸೆಲ್ಸ್ ಅಲ್ಲಿ ಫುಡ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗೋ ಪ್ರೋಸೆಸ್ ನ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. ಲಾಸ್ಟ್ ಚಾಪ್ಟರ್ ಡೈಜೆಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದಾಗೆ ನ್ಯೂಟ್ರಿಯೆಂಟ್ ಅಬ್ಸರ್ವ್ ಆಗಿ ಬ್ಲಡ್ ಗೆ ಹೋಯ್ತು. ಇಲ್ಲಿರೋ ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ, ಬ್ಲಡ್ ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ ಬ್ಲಡ್ ಅದನ್ನ ತಗೊಂಡೋಗಿ ಪ್ರತಿ ಸೆಲ್ಸ್ಗೂ ಕೊಡುತ್ತೆ. ಸೆಲ್ಸ್ ಕೊಟ್ಟ ಮೇಲೆ ಆ ಸೆಲ್ಸ್ ಆ ನ್ಯೂಟ್ರಿಯೆಂಟ್ ನ ಬ್ರೇಕ್ ಡೌನ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಎಲ್ಲಿ? ರೆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ. ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಸೆಲ್ಸ್ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ಬಾಡಿಲಿ ಪ್ರತಿ ಸೆಲ್ಸ್ಗೂ ಎನರ್ಜಿ ಬೇಕು. ಯಾಕೆ? ವಾಕಿಂಗಿಗೆ, ವರ್ಕೌಟ್ ಮಾಡೋದಕ್ಕೆ, ಅಥವಾ ಏನೇ ಆಕ್ಟಿವಿಟಿ ತಗೊಳ್ಳಿ, ಹಾರ್ಟ್ ಬೀಟ್ ಆಗೋದಿಕ್ಕೆ, ಡೈಜೆಷನ್ ಆಗೋದಿಕ್ಕೆ, ಪ್ರತಿ ಕೆಲಸಕ್ಕೂ ಎನರ್ಜಿ ಬೇಕು. ಸೊ ಈ ಎನರ್ಜಿನ ರೆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ನಾವು ATP ಫಾರ್ಮ್ ಅಲ್ಲಿ ಪಡ್ಕೋತೀವಿ. ಹೇಗೆ ಪಡ್ಕೊಳ್ತೀವಿ ತಿಳ್ಕೊಳ್ಳೋಣ. ರೆಸ್ಪಿರೇಷನ್ ಅಂತ ಅಂದ್ರೆ ಏನು? ರೆಸ್ಪಿರೇಷನ್ ಅಂದ್ರೆ ಒಂದು ಬಯೋಕೆಮಿಕಲ್ ಪ್ರೋಸೆಸ್. ಬಯೋ ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ಸೆಲ್ಸ್ ಒಳಗಡೆ ಬಯೋಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಗ್ಲೂಕೋಸ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಪ್ರೋಸೆಸ್ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ರೆಸ್ಪಿರೇಷನ್ ಅಂದ್ರೇನು? ತುಂಬಾ ಸಿಂಪಲ್. ಸೆಲ್ಸ್ ಒಳಗಡೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗೋ ಪ್ರೋಸೆಸ್ ನ ನಾವು ರೆಸ್ಪಿರೇಷನ್ ಅಂತ ಕರಿತೀವಿ. ಇದು ಒಂದು ಕೆಮಿಕಲ್ ಪ್ರೋಸೆಸ್. ರೆಸ್ಪಿರೇಷನ್ ನ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಯಾವ ಬೇಸಿಸ್ ಮೇಲೆ? ಸೊ 2 ರೆಸ್ಪಿರೇಷನ್ ಸಹ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್, ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆಗುತ್ತಾ ಅಥವಾ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಗುತ್ತಾ ಅನ್ನೋದ್ರ ಮೇಲೆ 2 ವಿಧವಾಗಿ ಡಿವೈಡ್ ಮಾಡಿದ್ದೀವಿ. ಫಸ್ಟ್ ಒಂದು ಏರೋಬಿಕ್ ರೆಸ್ಪಿರೇಷನ್. ಏರೋಬಿಕ್ ರೆಸ್ಪಿರೇಷನ್ ಇದು ರೆಸ್ಪಿರೇಷನ್ ಹಂಗಂದ್ರೆ ಏನಾಗಬೇಕು? ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಆಗಬೇಕು. ಸೊ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಆಗುತ್ತೆ. ಎಲ್ಲಿ? ಸೆಲ್ಸ್ ಒಳಗಡೆ. ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಆದ್ರೆ ಇದನ್ನ ನಾವು ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಒಂದು ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ ಬ್ರೇಕ್ ಡೌನ್ ಆದ್ರೆ 38 ಮಾಲಿಕ್ಯೂಲ್ಸ್ ಆಫ್ ATP ಬರುತ್ತೆ. ಜಾಸ್ತಿ ಎನರ್ಜಿ ಪ್ರೊಡಕ್ಷನ್. ಅಂಡ್ ಏರೋಬಿಕ್ ರೆಸ್ಪಿರೇಷನ್ ಆಗುವಾಗ ಸಿಂಪಲ್ ಆಗಿ ಏನಾಗುತ್ತೆ? ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ helps us to produce 38 ATP molecules. 38 ATP molecule ಬರುತ್ತೆ. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಕೂಡ ರಿಲೀಸ್ ಆಗುತ್ತೆ. ಇದು ಏರೋಬಿಕ್ ರೆಸ್ಪಿರೇಷನ್. ಸೆಕೆಂಡ್ ಒನ್ ಆನರೋಬಿಕ್ ರೆಸ್ಪಿರೇಷನ್. ಆನರೋಬಿಕ್ ರೆಸ್ಪಿರೇಷನ್ ಯಾವಾಗ ಆಗುತ್ತೆ? ಯಾವಾಗ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಇರುತ್ತೋ ಅಥವಾ ಆಕ್ಸಿಜನ್ ಸಪ್ಲೈ ಇರೋದೇ ಇಲ್ವೋ ಆ ಟೈಮಲ್ಲಿ ಆನರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಅಂದ್ರೆ ಇದ್ದಾಗ, ಅಂದ್ರೆ ಆಕ್ಸಿಜನ್ ಇಲ್ಲದೆ ಇರುವಾಗ ಗ್ಲೂಕೋಸ್ ಬ್ರೇಕ್ ಡೌನ್ ಆದ್ರೆ ಅದನ್ನ ನಾವು ಆನರೋಬಿಕ್ ರೆಸ್ಪಿರೇಷನ್ ಅಂತ ಕರಿಬಹುದು. ಸೊ ಇದು ಎಲ್ಲೆಲ್ಲಾಗುತ್ತೆ? ಹ್ಯೂಮನ್ ಮಸಲ್ ಸೆಲ್ಸ್ ಅಲ್ಲಿ ಆಗುತ್ತೆ. ಯಾವಾಗ ಮನುಷ್ಯರು ವರ್ಕೌಟ್ ಮಾಡ್ತಾರೋ, ಎಕ್ಸ್ಟೆನ್ಸಿವ್ ಆಗಿ ಮಸಲ್ಸ್ ಅಲ್ಲಿ ಆಕ್ಟಿವಿಟೀಸ್ ಇರುತ್ತೋ, ಟ್ರೆಕ್ಕಿಂಗ್ ಮಾಡಿದಾಗ, ಸೈಕ್ಲಿಂಗ್ ಮಾಡಿದಾಗ, ಹೆವಿ ವೇಟ್ ಲಿಫ್ಟಿಂಗ್ ಮಾಡಿದಾಗ ಈ ಮಸಲ್ ಸೆಲ್ಸ್ ಎಲ್ಲ ಏನಾಗುತ್ತೆ? ಈ ಮಸಲ್ ಸೆಲ್ಸ್ ಅಲ್ಲಿ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಇರುತ್ತೆ. ಸೊ ಬಾಡಿಗೆ ಆ ಟೈಮ್ ಅಲ್ಲಿ ಮಸಲ್ಸ್ ಗೆ ಎನಫ್ ಆಕ್ಸಿಜನ್ ಸಪ್ಲೈ ಮಾಡಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ಮಸಲ್ ಸೆಲ್ಸ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕಂತ ಆನರೋಬಿಕ್ ರೆಸ್ಪಿರೇಷನ್ ಮೋಡ್ ನ ಆನ್ ಮಾಡ್ಕೊಳ್ಳುತ್ತೆ. ಅವಾಗ ಮಸಲ್ ಸೆಲ್ ಏನ್ ಮಾಡುತ್ತೆ? ಮಸಲ್ ಸೆಲ್ಸ್ ಗ್ಲೂಕೋಸ್ ನ ಬ್ರೇಕ್ ಡೌನ್ ಮಾಡಿ ಇನ್ ದ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ 2 ಮಾಲಿಕ್ಯೂಲ್ ಆಫ್ ATP ನ ಪ್ರೊಡ್ಯೂಸ್ ಮಾಡುತ್ತೆ. ಕಡಿಮೆ ATP ಪ್ರೊಡ್ಯೂಸ್ ಆಗುತ್ತೆ. ಈ ಟೈಮ್ ಅಲ್ಲಿ ಏನೇನ್ ಎಂಡ್ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ? ಆನರೋಬಿಕ್ ರೆಸ್ಪಿರೇಷನ್ ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಎನರ್ಜಿ ಬರುತ್ತೆ. ಅದು 2 ATP ಮಾಲಿಕ್ಯೂಲ್. ಅದ್ರ ಜೊತೆಗೆ ಲ್ಯಾಕ್ಟಿಕ್ ಆಸಿಡ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಲ್ಲ. ಹ್ಯೂಮನ್ ಮಸಲ್ ಸೆಲ್ಸ್ ಅಲ್ಲಿ ನೆನ್ಪಿಟ್ಕೋಬೇಕು. ಲ್ಯಾಕ್ಟಿಕ್ ಆಸಿಡ್ ಏನ್ ಪ್ರೊಡ್ಯೂಸ್ ಆಗುತ್ತಲ್ಲ, ಈ ಲ್ಯಾಕ್ಟಿಕ್ ಆಸಿಡ್ ಮಸಲ್ ಸೆಲ್ಸ್ ಅಲ್ಲಿ ಅಕ್ಯುಮಿಲೇಟ್ ಆಗುತ್ತೆ. ಅಕ್ಯುಮಿಲೇಟ್ ಆಗೋ ರೀಸನ್ ಇಂದನೇ ನಮಗೆ ಮಸಲ್ ಕ್ರಾಂಪ್ಸ್, ಮಸಲ್ ಪೇನ್ ಬರೋದು. ಸೊ ಹೆವಿ ವರ್ಕೌಟ್ ಆದ್ಮೇಲೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದಿದ್ ಮಾರನೇ ದಿನ ನಮ್ಗೆ ಕಾಲೆಲ್ಲ ಪೇನ್ ಆಗುತ್ತಲ್ಲ, ಇದು ಬಿಕಾಸ್ ಆಫ್ ದಿ ಲ್ಯಾಕ್ಟಿಕ್ ಆಸಿಡ್ ಅಕ್ಯುಮಿಲೇಷನ್ ಇನ್ ದ ಮಸಲ್ ಸೆಲ್ಸ್. ಅದು ಟೈಮ್ ಕಳೀತಾ ಆಕ್ಸಿಜನ್ ನಮಗೆ ಸಿಗ್ತಾ ಆ ಆಕ್ಸಿಜನ್ ಲ್ಯಾಕ್ಟಿಕ್ ಆಸಿಡ್ ನ ಬಾಡಿಯಿಂದ ರಿಮೂವ್ ಮಾಡುತ್ತೆ. ಹಾಗಾಗಿ ನಾವು ಪೇನ್ ಇಂದ ರಿಲೀಫ್ ಆಗ್ತೀವಿ. ಸೆಕೆಂಡ್ ಎಕ್ಸಾಂಪಲ್ ಬಂದು ಆನರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಈಸ್ಟ್. ಈಸ್ಟ್ ಸೆಲ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಂಗೈ. ಈಸ್ಟ್ ಬಂದ್ಬಿಟ್ಟು ಫಂಗೈ.
ಇದನ್ನ ನಾವು ಬೇಕಿಂಗ್ ಪ್ರೋಸೆಸ್ ಅಲ್ಲಿ ಯೂಸ್ ಮಾಡ್ತೀವಿ. ಬ್ರೆಡ್ ಪ್ರಿಪೇರ್ ಮಾಡೋದಕ್ಕೆ, ಆಲ್ಕೋಹಾಲ್ ಪ್ರಿಪೇರ್ ಮಾಡೋದಕ್ಕೆ, ಫರ್ಮೆಂಟೇಷನ್ ಪ್ರೋಸೆಸ್ಗೆ ನಾವು ಈಸ್ಟ್ ನ ಯೂಸ್ ಮಾಡ್ತೀವಿ. ಈಸ್ಟ್ ಕೂಡ ಆನರೋಬಿಕ್ ರೆಸ್ಪಿರೇಷನ್ ನ ತೋರಿಸುತ್ತೆ. ಇಲ್ಲೇನಾಗುತ್ತೆ, ಈಸ್ಟ್ ಗ್ಲೂಕೋಸ್ ನ ಬ್ರೇಕ್ ಡೌನ್ ಮಾಡುತ್ತೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಆಗ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದರ ಜೊತೆಗೆ ಈಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎಥೆನಾಲ್ ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಎಂಡ್ ಪ್ರಾಡಕ್ಟ್ ಆಗಿ. ನೀವೇನ್ ನೆನ್ಪಿಟ್ಕೋಬೇಕು ಅಂದ್ರೆ, ಹ್ಯೂಮನ್ ಅಲ್ಲಿ ಆನರೋಬಿಕ್ ರೆಸ್ಪಿರೇಷನ್ ಆದಾಗ ಲ್ಯಾಕ್ಟಿಕ್ ಆಸಿಡ್ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಲ್ಲ. ಅದೇ ಆನರೋಬಿಕ್ ರೆಸ್ಪಿರೇಷನ್ ಈಸ್ಟ್ ಅಲ್ಲಿ ಆಗ್ತಾ ಇರುವಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಎಥೆನಾಲ್ ಕೂಡ ಪ್ರೊಡ್ಯೂಸ್ ಆಗುತ್ತೆ ಅಲಾಂಗ್ ವಿತ್ ದ ಎನರ್ಜಿ. ಸೊ ಇದು ಮೇಜರ್ ಡಿಫರೆನ್ಸ್ ಆನರೋಬಿಕ್ ರೆಸ್ಪಿರೇಷನ್ ಇನ್ ಹ್ಯೂಮನ್ಸ್ ಅಂಡ್ ಆನರೋಬಿಕ್ ರೆಸ್ಪಿರೇಷನ್ ಇನ್ ಈಸ್ಟ್. ಏರೋಬಿಕ್ ಮತ್ತೆ ಆನರೋಬಿಕ್ ರೆಸ್ಪಿರೇಷನ್ ಡಿಫರೆನ್ಸ್ ನೋಡ್ತಾ ಹೋಗೋದಾದ್ರೆ, ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅದೇ ಆನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇನ್ ದಿ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಆರ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಆನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದು ಕಡಿಮೆ ಆಕ್ಸಿಜನ್ ಸಪ್ಲೈ ಇರುವಾಗ ಅಥವಾ ಆಕ್ಸಿಜನ್ ಇಲ್ಲದೆ ಇರುವಾಗ ಆನರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಎಕ್ಸಾಂಪಲ್, ಇದರಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆದ್ರೆ ನಮಗೆ 38 ATPs ಬರುತ್ತೆ. ಅದೇ ಆನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆದ್ರೆ 2 ATP ಮಾಲಿಕ್ಯೂಲ್ ಬರುತ್ತೆ. ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಎನರ್ಜಿ ಜೊತೆಗೆ ಎಂಡ್ ಪ್ರಾಡಕ್ಟ್ ಏನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್. ಅದೇ ಆನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಎನರ್ಜಿ ಜೊತೆಗೆ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಇನ್ ದ ಕೇಸ್ ಆಫ್ ಹ್ಯೂಮನ್ ಮಸಲ್ ಸೆಲ್. ಅದೇ ಈಸ್ಟ್ ಅಲ್ಲಿ ಆದ್ರೆ ಅನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಎನರ್ಜಿ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಎಥೆನಾಲ್ ಕೂಡ ರಿಲೀಸ್ ಆಗುತ್ತೆ. ಏರೋಬಿಕ್ ರೆಸ್ಪಿರೇಷನ್ ಆಗೋದು ಪ್ಲಾಂಟ್ ಸೆಲ್ ಅಲ್ಲಿ ಮತ್ತೆ ಆನಿಮಲ್ ಸೆಲ್ಸ್ ಅಲ್ಲಿ ರೆಗ್ಯುಲರ್ ಆಗಿ ಏರೋಬಿಕ್ ರೆಸ್ಪಿರೇಷನ್ ಆಗ್ತಾ ಇರುತ್ತೆ. ಇಲ್ಲಿ ಅನರೋಬಿಕ್ ರೆಸ್ಪಿರೇಷನ್ ಅಂತ ಅಂದ್ರೆ ಮಸಲ್ ಸೆಲ್ಸ್, ಹ್ಯೂಮನ್ ಮಸಲ್ ಸೆಲ್ಸ್ ಅಲ್ಲಿ ಮತ್ತೆ ಈಸ್ಟ್ ಸೆಲ್ಸ್ ಕೂಡ ಅನರೋಬಿಕ್ ರೆಸ್ಪಿರೇಷನ್ ಪರ್ಫಾರ್ಮ್ ಮಾಡುತ್ತೆ. ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.